ಸರ್, ಇನ್ನು ದೈವಗಳ ಮಾಯ ಆಗುವಂಥದ್ದು ಫಸ್ಟ್ ಕಾಂತಾರ ಬಂದಾಗಲೂ ದೈವಗಳು ಎಲ್ಲಿ ಮಾಯ ಆಯಿತು ಅನ್ನುವಂಥದ್ದು ಕುತೂಹಲ ಮೂಡ್ತು. ಸೆಕೆಂಡ್ ಕಾಂತಾರಲ್ಲೂ ಕೂಡ, ಕಾಂತಾರ ಚಾಪ್ಟರ್ 1 ಕೂಡ ದೈವಗಳು ಎಲ್ಲಿ ಮಾಯ ಆಗುತ್ತೆ, ಮೂಲ ಸ್ಥಾನ ಅಂದ್ರೇನು, ಯಾವುದು ದೈವದ ಮೂಲ ಸ್ಥಾನ, ಎಲ್ಲಿ ಮಾಯ ಆಗುತ್ತೆ ಸರ್? ಆ ಸಿನಿಮಾ ಮಾಡಿರೋ ಪ್ರಕಾರ ನೀವು ಲಾಸ್ಟಲ್ಲಿ ನೋಡ್ಬೋದು, ಆ ಭೂಮಿ ತೋರಿಸಿ, ಭೂಮಿಯಲ್ಲಿ ಆ ಭೂಮಿ ಮಾತ್ರ ನಮಗೆ ಕಾಣಿಸುತ್ತೆ, ಅಲ್ಲಿ ಮಾಯ ಆಗುತ್ತೆ. ಅದು ಆಕಾಶಕ್ಕೆ ಹೋಯ್ತಾ ಭೂಮಿಗೆ ಹೋಯ್ತಾ ಅಂತ ಎಲ್ಲರಿಗೂ ಒಂದಿರುತ್ತೆ. ಇವಾಗ ಲಾಸ್ಟ್ ಎಂಡಿಂಗ್ಗೆ ಈ ಸಿನಿಮಾದಲ್ಲಿ ನೋಡಬೇಕಾದ್ರೂ ಭೂಮಿನೇ ತೋರಿಸುತ್ತೆ. ನಾನು ಹೇಳೋದು ಎನಿ ಎನರ್ಜೀಸ್, ಗ್ರಾಸ್ ಎನರ್ಜೀಸ್ ನಿಮಗೆ ಹುಟ್ಟಬೇಕು ಅಂದರೆ, ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಭೂಮಿ ತಾಯಿಗೆ ಭಾಳ ಶಕ್ತಿ ಇದೆ. ಇಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಹಿರಿಯರು, ಪೂರ್ವಿಕರು. ಇಲ್ಲಿ ಭೂಮಿ ತಾಯಿ ನಮ್ಮನ್ನು ಬೆಳೆಸ್ತಾಳೆ, ಆಯಿತಾ, ತಗೊಳ್ತಾಳೆ. ಎಲ್ಲ ಶಕ್ತಿಗಳಿರೋದು ನಮ್ಮ, ಯಾಕಂದರೆ ವಿ ಆರ್ ಇನ್ ಅರ್ತ್. ಯಾವ ಪ್ಲ್ಯಾನೆಟಲ್ಲಿದ್ದೀವಿ ನಾವು? ಇಲ್ಲಿ ಟೋಟಲ್ ಶಕ್ತಿ ಇರೋದು ಭೂಮಿಗೆ. ಇಲ್ಲಿ ಎಲ್ಲ ಶಕ್ತಿ ಇದೆ, ಎಲ್ಲದನ್ನು ತಿಳ್ಕೊಂತ ಟೋಟಲಾಗಿ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಕೃತಿನೇ ಎಲ್ಲವೂ, ಪ್ರಕೃತಿ ಎಲ್ಲ, ಮೂಲ ಸ್ಥಾನವೂ ಪ್ರಕೃತಿಯೇ. ಅಲ್ಲಿ ಮಾಯವಾಗುತ್ತಾ? ಎಲ್ಲ ಅಲ್ಲೇ ಮಾಯ ಆಗೋದು. ಅಲ್ಲೇ ಜನನ, ಅಲ್ಲೇ ಮರಣ, ಅಲ್ಲೇ ಹುಟ್ಟು, ಅಲ್ಲೇ ಸಾವು. ಇನ್ನು ದೈವ ಯಾರನ್ನೂ ಕೊಲ್ಲಲ್ಲ ಅನ್ನುವಂಥ ಒಂದು ನಂಬಿಕೆ ಇದೆ. ದೈವ ಯಾರ ಮೇಲೂ ಹಾನಿ ಮಾಡೋದಿಲ್ಲ, ಕೊಲ್ಲೋದಿಲ್ಲ ಅಂತ. ಶಿಕ್ಷೆಯ ರೂಪವೇ ಬೇರೆ, ಆದರೆ ದೈವ ಯಾರನ್ನೂ ಕೊಲ್ಲಲ್ಲ ಅನ್ನುವಂಥದ್ದು, ಅದ್ರ ಬಗ್ಗೆ ನೀವೇನಾದ್ರು ಹೇಳ್ತೀರಾ ಸರ್? ಇದ್ರ ಬಗ್ಗೆ ಒಂದು ಮಾತು ಹೇಳಬೇಕು ಅಂದರೆ, ಎಕ್ಸ್ಪೀರಿಯನ್ಸ್ ಆಗಿ ಹೇಳ್ತಾರಂಥದ್ದು. ಶಿವ ಡೈರೆಕ್ಟಾಗಿ ಬಂದು ತ್ರಿಶೂಲ ಇಟ್ಕೊಂಡು ಸಾಯಿಸಲ್ಲ, ಬಟ್ ಅವನು ತುಂಬ ಕೆಟ್ಟದ್ದು ಇದು ಮಾಡ್ತಾ ಇದ್ದಾನೆ ಅಂದರೆ, ಒಂದು ಸಂದರ್ಭ ಹುಟ್ಟಾಕ್ತಾನೆ, ಏನೋ ಒಂದು ಕಾರಣ, ಒಂದು ಆಕ್ಸಿಡೆಂಟಿಂದ ಸತ್ತೋದ, ಹಾರ್ಟ್ ಅಟ್ಯಾಕಿಂದ ಸತ್ತೋದ ಅಂತ. ದೈವ ಪ್ರೇರಣೆ ಇಲ್ದಿರೆ ಯಾವುದೂ ಆಗಲ್ಲ. ಅವನು ಜಾಣ ಇದ್ದಾನೆ ಭಗವಂತ. ಹೇಗೆ ಪೆಟ್ಟು ಕೊಡ್ಬೇಕು ಹಾಕ್ಕೊಡ್ತಾನೆ, ಹೇಗೆ ಎದುರಿಸ್ತಾನೆ. ಅವನು ಏನು ಹೇಳ್ತಾನೆ ಅಂದರೆ, ನೀನು ಎಲ್ಲಿದೆಯಾ, ಹೇಗಿದೆಯಾ, ಆದಷ್ಟು ಕೆಲವು ಸತಿ ನಮ್ಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಒಳ್ಳೆ ಕರ್ಮ ಮಾಡು ಅಂತಾನೆ. ಅದು ಮಿತಿ ಮೀರಿ ಹೋಗ್ತಾ ಇದೆ ಅಂತ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೊಂತ ಕೆಲವು ಸತಿ ನೀವು ನೋಡಿರ್ತೀರ, ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ, ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಸಾವು ಬಂದಿರುತ್ತೆ. ಆದರೆ ನೀವು ಭಗವಂತನ ಹೋಗ್ಬಿಟ್ಟು ಮಾತಾಡಿ, ಅವನು ಲೆಕ್ಕ ಇಟ್ಟಿರ್ತಾನೆ. ಸರ್, ಇನ್ನು ತುಳುನಾಡ ಸಂಸ್ಕೃತಿಯಲ್ಲಿ ಹೆಣ್ಣು ದೈವಗಳು ಕೂಡ ಇದೆ, ಅದನ್ನ ಪಾಲಿಸ್ತಾರೆ, ಅದಕ್ಕೆ ಉಪಚಾರವನ್ನು ಮಾಡ್ತಾರೆ, ಪೂಜೆಗಳು ಇದೆಲ್ಲವೂ ನಡೆಯುತ್ತೆ. ದೈವಾರಾಧನೆಯಲ್ಲಿ ಹೆಣ್ಣು ದೈವಗಳು ಕೂಡ ಸಾಕಷ್ಟು ತುಳು ಕುಟುಂಬದಲ್ಲಿ ಇದೆ. ಆದರೆ ಅಲ್ಲಿನ ಸಂಸ್ಕೃತಿಯ ಪ್ರಕಾರ, ಆಚರಣೆಯ ಪ್ರಕಾರ ಹೆಣ್ಣು ಮಕ್ಕಳು ದೈವವನ್ನ ಕಟ್ಟೋದಿಲ್ಲ, ಹೆಣ್ಣು ಮಕ್ಕಳ ಮೇಲೆ ದೈವಾರಾಧನೆ ಅಥವಾ ಆ ದೈವದ ಆವಾಹನೆ ಆಗೋದಿಲ್ಲ, ಮತ್ತು ಅಲ್ಲಿ ಅವಕಾಶವೂ ಇಲ್ಲ ಅಂತಾರೆ. ಇದು ಏನು ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ರಿಷಬ್ ಶೆಟ್ಟಿ ಈ ಸಿನಿಮಾದಲ್ಲಿ ಏನು ಮಾಡಿದ್ದಾರೆ, ಅವಳು ಪ್ರಶ್ನೆ ಮಾಡ್ತಾಳೆ, ಏನು ನನ್ನ ಹೆಣ್ಣು ನೀನು ಹೆಂಗೆ ಮುಟ್ತೀಯ ಅಂತ. ಪಿಲಾ ಚಾಮುಂಡಿ, ಆ ಹುಲಿಯ ಸ್ವರೂಪ ಏನಿದೆ, ಇಟ್ಸ್ ಅ ಕಾಲ್ಡ್ ಪಿಲಾ ಚಾಮುಂಡಿ ಅಂತ, ರೋರಿಂಗ್ ಸ್ಪಿರಿಟ್ ಆಫ್ ಟೈಗರ್. ಅವನು ಹೆಣ್ಣಿನ ಒಂದು ಅವತಾರ ತಗೊಂಡು ಸಂಹಾರ ಮಾಡ್ತಾನೆ, ತಾಂತ್ರಿಕದಲ್ಲಿ ಇರುವಂಥ ವ್ಯಕ್ತಿನ. ನಾನು ಹಿಪ್ನೋಥೆರಪಿಸ್ಟ್ ಕೇಸ್ ಇನ್ವಾಲ್ವ್ಡ್ ಆಗಿ ಮಾಡಿರೋದ್ರಿಂದ, ಜೊತೆಗೆ ತಂತ್ರ ಸಾಧನೆ ಮಾಡೋದ್ರಿಂದ ನಾನು ನೋಡಿರೋ ಪ್ರಕಾರ ದೈವಕ್ಕೆ ಗಂಡು ಹೆಣ್ಣು ಅನ್ನೋದಿಲ್ಲ. ಇದು ಮನುಷ್ಯ ಅವ್ರು ಮಾಡ್ಕೊಂಡಿದ್ದಾರೆ, ಅವ್ರ ಜನಾಂಗದವರು, ಇವರೇ ಮಾಡಬೇಕು, ಇವರೇ ಎತ್ತಬೇಕು ಅಂತ, ಆಯಿತಾ. ಅದು ಅವ್ರದ್ದು ರೆಸ್ಪೆಕ್ಟ್ ಮಾಡೋಣ. ಬಟ್ ನಾನು ಸಬ್ಜೆಕ್ಟ್ ಯೂನಿವರ್ಸಲಲ್ಲಿ ನೋಡಿದ್ರೆ ಮೇಡಮ್, ನಾನು ಯಾರಿಗೆ ಆಸಕ್ತಿ ಇದೆ ಬಂದು ತಿಳ್ಕೊಳ್ಳಿ, ಹೆಣ್ಣು ಮೇಲೂ ಪಂಚುರುಳಿ ಬರ್ತಾನೆ, ಗುಳಿಗ ಬರ್ತಾನೆ ಅಂತ ನಾನು ನಿಖರವಾಗಿ ಹೇಳ್ತೀನಿ. ಹೆಣ್ಮಕ್ಳ ಮೇಲೂ ಪಂಜುರ್ಲಿ ದೈವ ಬರುತ್ತೆ, ಗುಳಿಗ ದೈವ ಬರುತ್ತೆ. ಈಗ ಇದೇ ಗಾಳಿ, ಬೆಳಕು, ನೀರು, ನದಿ ಎಲ್ಲ ಗಂಡು ಹೆಣ್ಣು ಸ್ವೀಕರಿಸ್ತಾ ಇರಬೇಕಾದ್ರೆ ಒಳಗಡೆ ಇರೋ ಶಿವಶಕ್ತಿ ಒಂದೇ ಅಲ್ವಾ? ಫಾರ್ಮ್ಸು ಕೆಲವೊಂದು ನಾವು ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದನ್ನೇ ಹೇಳೋದು, ಕೆಲವೊಂದು ಇಲ್ಯೂಷನ್ಸಲ್ಲಿ ಇರ್ತೀವಿ, ಮಿತ್ಸ್ ಇರ್ತೀವಿ, ಅಲ್ಲೇನೋ ಆಯ್ತಂತೆ ಅಂತ. ಇಲ್ಲೇನಾಗಬೇಕಾದ್ರೆ ಪ್ರೆಸೆಂಟ್ ನೋಡಬೇಕಲ್ಲ, ಒಂದು ನೀವು ಎಕ್ಸ್ಪೀರಿಯನ್ಸ್ ಆಗಬೇಕು, ಆಯಿತಾ. ಇಲ್ವಾ ಏನಂತೀವಿ, ಮೇನ್ ಅನುಭವನೇ ಇಲ್ಲಿ ಇಂಪಾರ್ಟೆಂಟು. ಜೊತೆಗೆ ಸಬ್ಜೆಕ್ಟಲ್ಲಿದೆ ಮೇಡಮ್, ಇಲ್ಲಿ ಮೇನ್ ಕಾನ್ಷಿಯಸ್ ಆಗಿ ಬಂದು ನೋಡಲಿ. ಪಂಜುರುಳಿ ಆಗಿರ್ಬೋದು, ಗುಳಿಗನೇ ಆಗಿರ್ಬೋದು, ಅಥವಾ ಇವಾಗ ಕೆಲವರು ಇವರು ಇರ್ತಾರೆ, ಏನಂತೀವಿ, ಅಮ್ಮನವ್ರ ಆರಾಧಕರು, ಮೋಸ್ಟ್ ಎಲ್ಲರೂ ಗಂಡಸರೇ ಇರ್ತಾರೆ, ಕರೆಕ್ಟಾ? ಇವಾಗ ಹಾಗಿದ್ದಾಗ ಅಮ್ಮನವ್ರು ಹೇಳ್ಬೋದಿತ್ತಲ್ಲ, ಬರೀ ಹೆಣ್ಮಕ್ಳು ಮಾತ್ರ ಬನ್ನಿ, ಹೆಣ್ಮಕ್ಳು ಪೂಜೆ ಕೊಡಿ ಅಂತ. ಮೋಸ್ಟ್ ಇವಾಗ ಅಲಂಕಾರ, ತಾಯಿಗೆ ಅಲಂಕಾರ ಮಾಡಬೇಕಾದ್ರೆ, ಅಭಿಷೇಕ ಮಾಡಬೇಕಾದ್ರೆ ಒಂದು ಗಂಡಸೇ ಅಲ್ವಾ ಮಾಡೋದು,
ಅಲ್ಲೇ ಆದ್ರೆ ತುಳುನಾಡ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳು ದೈವವನ್ನ ಧರಿಸುವಂಥ ದೈವ ಕಟ್ಟುವಂಥ ಪದ್ಧತಿ ಸಂಪ್ರದಾಯಗಳಿಲ್ಲ. ಬಿಕಾಸ್ ಮುಟ್ಟಾಗುವಂಥ ಸ್ತ್ರೀಯರಿಗೆ ಆ ಅವಕಾಶವನ್ನ ಅವರು ಕೊಡೋದಿಲ್ಲ ಅಂತ. ಅದೇ ನಿಮ್ಮ ಪ್ರಶ್ನೆ ಚೆನ್ನಾಗಿದೆ. ಅದು ಅವರು ಮಾಡ್ಕೊಂಡಿರೋದು, ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡೋಣ. ಬಟ್ ದೈವ ಬರಬೇಕು, ಆವಾಹನೆ ಆಗತ್ತೆ. ನಾನು ಅವಾಗಲೇ ಹೇಳ್ದಂಗೆ ದೇವ್ರ ಎನರ್ಜಿ ಕೂಡ ಫ್ಲೋ ಆಗುತ್ತೆ, ಕೆಟ್ಟ ಎನರ್ಜಿ ಕೂಡ ಫ್ಲೋ ಆಗುತ್ತೆ. ಅಂದರೆ ಅಸಲ್ ನಾವು ಏನಂತೀವಿ ಸ್ಪಿರಿಟ್ಸ್, ಭೂತ, ಪ್ರೇತ, ಪಿಚಾಚಿ, ಇದು ಫ್ಲೋ ಆಗುತ್ತೆ, ಅದು ಫ್ಲೋ ಆಗುತ್ತೆ. ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇನ್ನು ಮತ್ತೊಂದು ಸೀನ್ ಕುತೂಹಲ ಹುಟ್ಟಿಸುತ್ತೆ, ತುಂಬ ರೋಮಾಂಚನಗೊಳಿಸುತ್ತೆ. ರಿಷಬ್ ಶೆಟ್ಟಿಯವರು ಶಿವನ ಒಂದು ಮೂಲ ಸ್ಥಾನಕ್ಕೆ ಹೋಗ್ತಾರೆ. ಅವರಿಗೆ ಆ ಮುದುಕನ ಒಂದು ಮಾತುಗಳನ್ನು ತೆಗೆದುಕೊಂಡು ಮೂಲ ಸ್ಥಾನ ಎಲ್ಲಿದೆ ಹುಡ್ಕೊಂಡು ಹೋಗು ಅಂದಾಗ ಶಿವ ಇರುವಂಥ ಜಾಗಕ್ಕೆ ಅವ್ರು ಹೋಗ್ತಾರೆ. ಅಲ್ಲಿ ಒಂದು ದೈತ್ಯಾಕಾರದ ಜೊತೆ ಅವರು ಫೈಟ್ ಮಾಡಬೇಕಾಗತ್ತೆ. ಆ ಫೈಟ್ ಸೀನ್ ಕೂಡ ಅದರಲ್ಲಿದೆ. ಯಾರು ಅದು? ಕೆಲವರು ಅದನ್ನು ನಾನು ನೋಡ್ಕೊಂಡಾಗ ಅದೇನೋ ನಂದಿ ಏನೋ ಅಂದ್ಕೊಂಡೆ, ಅಲ್ಲ ರಾಕ್ಷಸ ಏನೋ ಅಂದ್ಕೊಂಡೆ. ಅದು ಏನು ಸರ್ ಅದು? ಯಾಕೆ ಆ ಥರದ ಒಂದು ಫೈಟ್ ಸೀನ್ ಅಂತ? ಅದು ಏನು ಬ್ರಹ್ಮ ರಾಕ್ಷಸ ಅಂತ ಅಲ್ಲಿ ತೋರಿಸುತ್ತೆ ಆ ಇಮೇಜ್. ಯಾಕಂದರೆ ಒಂದು ಸ್ಪಿರಿಟ್ ಅಂತಲೇ ಅಂತೀವಿ ಬ್ರಹ್ಮ ರಾಕ್ಷಸನ. ಆ ಸೀನ್ ಹೇಗಿದೆ ಅಂತ ಅಂದರೆ, ನಿನ್ನ ಒಳಗಡೆ ಒಂದು ಶಿವಗಣ, ಶಿವಂದು ಏನಿದೆ ಎನರ್ಜಿ, ಆ ಆ್ಯಕ್ಟಿವೇಶನ್ ನೋಡು, ನಿನ್ನ ಪವರ್ ಅಲ್ಲಿ ಹೋಗ್ಬಿಟ್ಟು ಒಂದು ಮೆಸೇಜ್ ಇದ್ದಂಗೆ ಇರುತ್ತೆ. ಆ ಫಾರ್ಮ್ ಬರೋದಕ್ಕೆ ಅವರು ಆ ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಇನ್ನು ಬೆಟರ್ ಸೀನ್ ಮಾಡ್ಬೋದಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಅಂದ್ರೆ ಶಿವನ ಜೊತೆ ಬ್ರಹ್ಮ ರಾಕ್ಷಸ ಯಾಕೆ ಆಗು? ನೋಡಿ, ಶಿವ ಗಣಗಳು ಅಂತ ಅಂದ್ರೆ ನಾನು ಹೇಳೋದು ಬರೀ ಇಲ್ಲಿ ಭೈರವಾಸ್ ಮಾತ್ರ ಇರಲ್ಲ. ಈ ಕಾಳಿ ಕೆಳಗಡೆ ಹೇಗೆ ಯಕ್ಷಿಣೀಸು ಇವರೆಲ್ಲ ಬರ್ತಾರೆ, ಹಾಗೆ ಶಿವನ ಕೆಳಗಡೆನು ಭೂತ, ಪ್ರೇತ, ಪಿಚಾಚಿ ಎಲ್ಲರೂ ಬರ್ತಾರೆ. ಬ್ರಹ್ಮ ರಾಕ್ಷಸ ದೈತ್ಯ ಏನಂತೀವಿ, ಪ್ರೇತ ಅಂತ ಅಂತೀವಿ ನಾವು. ವಿ ಡಸಂಟ್ ಕನ್ಸಿಡರ್ ಆಸ್ ಅ ಆಸ್ಪಿಷಿಯಸ್ ಎನರ್ಜಿ ಅಂತೀವಿ, ಆಯ್ತಾ. ಆ ಸೀನಲ್ಲಿ ಏನು ತೋರಿಸಿರೋದು ಅಂದರೆ, ಅಲ್ಲೋಗಿ ನೀನು ಫೈಟ್ ಮಾಡಿದಾಗ ನಿನ್ನ ಕೆಪಾಸಿಟಿ ನೋಡು, ಅಂದರೆ ನಿನ್ನಲ್ಲಿ ಶಿವ ಆ್ಯಕ್ಟಿವೇಟ್ ಆಗ್ತಾನೆ ಅಂತ. ಆಗೋದಕ್ಕೆ ಒಂದು ಕಾರಣ, ಆ ಥರ ಒಂದು ಸೀನ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ 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 ಫೈನ್. ಇದು ಕಡೆಯ ಪ್ರಶ್ನೆ ಸರ್, ಓವರ್ ಆಲ್ ಕಾಂತಾರ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ? ಕಾಂತಾರ ಅಂದರೆ ಆತ್ಮವ ಒಂದು ಶಬ್ದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಆತ್ಮದ ಶಬ್ದವೇ ಆತ್ಮದ ಶಬ್ದ. ನೀವು ನೋಡಿ, ಫಸ್ಟು ಆ ಸೌಂಡ್ ಸ್ಟಾರ್ಟ್ ಆಗುತ್ತೆ, ಆ ಡ್ರಮ್ ಬೀಟು, ಫೈರು, ಆಮೇಲೆ ಎನರ್ಜಿ ಫಾರ್ಮ್ ಆಗುತ್ತೆ, ಆಮೇಲೆ ನರ್ತನೆ, ಆ ಒಂದು ಪ್ರಿಡಿಕ್ಷನ್ಸು, ಆಮೇಲೆ ನೋಡಿದ್ದೀರ ಆತ್ಮದ ಒಂದು ಶಬ್ದ ಕಾಂತಾರ.